ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ. 2025ನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಫಸ್ಟ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಕಠಿಣವಾಗಿ ಎಕ್ಸಾಮ್ ನಡೆಸ್ತಾರೆ ಅಂತ ಈ ರೀತಿ ನಮಗೆ ಮಾಹಿತಿ ಬರ್ತಾ ಇದೆ. ಅಂದರೆ ನ್ಯೂಸ್ ಪೇಪರ್ನಲ್ಲಿ ಆಗಿರ್ಬೋದು, ಕಾಲೇಜಿನಲ್ಲಿ ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀಲಿನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಪ್ರಕಟಣೆ ಮಾಡಿದ್ದಾರೆ. ಯಾವುದು ಓದಬೇಕು ನಮ್ಮ ಕಾಲೇಜಿನಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಸ್ಕೋರ್ ಹೆಚ್ಚು ಮಾಡಬೇಕಂತ ಅನ್ಕೊಂಡಿದ್ವಿ. ನಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ ಇವಾಗ ಕನ್ನಡ, ಇಂಗ್ಲೀಷ್ನಲ್ಲಿ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದರೆ ಒಳ್ಳೆಯ ಒಂದು ಫಲಿತಾಂಶ ಆಗುತ್ತೆ. ಇವಾಗ ಬ್ಲೂ ಪ್ರಿಂಟ್ ನಮಗೆ ಬೇಕಾಗಿರುತ್ತೆ. ಮೊದಲಿಗೆ ಬ್ಲೂ ಪ್ರಿಂಟ್ ಇದ್ದರೆ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದಲ್ಲ. ಸೊ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಈ ರೀತಿ ಎಲ್ಲ ಪ್ರಶ್ನೆಗಳು ಕೇಳ್ತಾಯಿದ್ರು. ಇವತ್ತಿನ ಈ ಒಂದು ದಿನದಲ್ಲಿ ಇದೇ ಒಂದು ಅಪ್ಡೇಟ್ಗಳು ಕೊಡ್ತಾ ಇದ್ದೇನೆ ನಾನು ನಿಮಗೆ. ನೋಡಿ, 2024ನಲ್ಲಿ ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಮತ್ತು ಒಂದು ನೀಲಿನಕ್ಷೆ ನಿಮಗೆ ಪ್ರಕಟಣೆ ಮಾಡಿದರು. ಆವಾಗ ಮಾಡಲ್ ಕ್ವಶನ್ ಪೇಪರ್ ಮತ್ತು ಏನು ಪ್ರಕಟಣೆ ಮಾಡಿದ್ರು ನೋಡಿ, ಆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಇರುವಂತಹ ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು 2024ನಲ್ಲಿ. ಆವಾಗ ಏನು ನೀಲಿನಕ್ಷೆಯನ್ನು ಪ್ರಕಟಣೆ ಮಾಡಿದಾರಲ್ಲ 2024ನಲ್ಲಿ, ಸೇಮ್ ಅದೇ ರೀತಿಯಲ್ಲಿ ನಿಮಗೆ 2024ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ನಡೆಸಿದರು ಪ್ರಿವಿಯಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಆಯಿತಾ. ಮತ್ತು ಅದೇ ರೀತಿ ಇವಾಗ 2025ನಲ್ಲಿ 3 ಮಾಡಲ್ ಕ್ವಶನ್ ಪೇಪರ್ ಮತ್ತು 3 ನೀಲಿನಕ್ಷೆ ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ಇವಾಗ 3 ಅಂದ ತಕ್ಷಣ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, 1ನೇ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು? ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ. 2ನೇ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು? ಮೇ ಮತ್ತು ಜೂನ್ನಲ್ಲಿ. ಅದೇ ರೀತಿ 3ನೇ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು? ಜುಲೈ ಮತ್ತು ಆಗಸ್ಟ್ನಲ್ಲಿ. ಈ ರೀತಿಯಲ್ಲಿ ನಿಮಗೆ 3 ಫೈನಲ್ ಎಕ್ಸಾಮ್ ನಡೆಸಲಾಗುವುದು 2025ನಲ್ಲಿ, ಆಯಿತಾ. ಇವಾಗ ನಿಮಗೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, ಇದು ಡಿವೈಡ್ ಬೈ ಅಂದರೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಆ ಒಂದು ಬ್ಲೂ ಪ್ರಿಂಟ್ಗೆ ಮಾತ್ರ ಆಗಿದೆ. ಈ ರೀತಿ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಆ ರೀತಿ ನಮ್ಮ ಕಾಲೇಜಿನಲ್ಲೇ ಹೇಳ್ತಾ ಇದ್ದಾರೆ ಅಂತ. ಇವಾಗ ನೋಡಿ, ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು 1ನೇ ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ಗೆ ಸೆಕೆಂಡ್ ಬ್ಲೂ ಪ್ರಿಂಟ್, 3ನೇ ಫೈನಲ್ ಎಕ್ಸಾಮ್ಗೆ 3ನೇ ಬ್ಲೂ ಪ್ರಿಂಟ್ ಫಾಲೋ ಮಾಡಿ. 2025ನಲ್ಲಿ ನೀವೇ ನೋಡಿ, ಕನ್ನಡ ಸಬ್ಜೆಕ್ಟ್ ಫೈನಲ್ ಎಕ್ಸಾಮ್ ನಡೆಸಲಾಗೋದು, ಫಸ್ಟ್ ಫೈನಲ್ ಎಕ್ಸಾಮ್. ಆವಾಗ 1ನೇಯ ಬ್ಲೂ ಪ್ರಿಂಟ್ ನೀವು ನೋಡ್ಕೊಳ್ಳಿ. 1ನೇಯ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ಸ್ಗಳು ಬಂದಿರ್ತೈತಿ, ಆಯಿತಾ. 1-2 ಕ್ವಶನ್ಸ್ಗಳು ಬಂದಿರಲ್ಲ ಅಂತ, ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಅಂತ ಅಲ್ಲ, ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ತೆಗಿತಾರೆ, ಆಯಿತಾ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ 1ನೇ ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡಿ, ಆಯಿತಾ. ಕೆಲವರು ವಿದ್ಯಾರ್ಥಿಗಳು ಇವಾಗ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಕಾಲೇಜಿನಲ್ಲಿ ಆ ರೀತಿ ಹೇಳ್ತಾ ಇಲ್ಲ, ಅಂದರೆ ಮಾಡಲ್ ಕ್ವಶನ್ ಪೇಪರ್ ಆ ಒಂದು ಬ್ಲೂ ಪ್ರಿಂಟ್ಗೆ ಮಾತ್ರ ಇದೆ, ನಾವು ಬ್ಲೂ ಪ್ರಿಂಟ್ ಓದಲ್ಲ ಅನ್ನೋರು ಆ್ಯಸ್ ನಿಮ್ಮ ಚಾಯ್ಸ್. ನಾನು ಹೇಳ್ತಾ ಇದ್ದೇನೆ, 2024ನಲ್ಲಿ ಅವರು ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿದಾರಲ್ಲ, ಬ್ಲೂ ಪ್ರಿಂಟ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದರು. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ಸ್ಗಳು ತೆಗೆದಿದ್ದಾರೆ. ಮತ್ತು ಇನ್ನೊಂದೇನು, 2025ನಲ್ಲಿ ಈ ಒಂದು ಇತಿಹಾಸ ಸಬ್ಜೆಕ್ಟ್ ಮತ್ತು ಬಿಸ್ನೆಸ್ ಸ್ಟಡಿ ಸ್ವಲ್ಪ ಏನಿದಿಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳು ಬರಲ್ಲ. ಇತಿಹಾಸ ಬ್ಲೂ ಪ್ರಿಂಟ್ ಪ್ರಕಾರ ಬರಲ್ಲ ಅಂತ ಅಂದ್ಕೊಳ್ಳಿ, ಬಟ್ ಉಳಿದಿರುವಂಥ ಎಲ್ಲ ಸಬ್ಜೆಕ್ಟ್ಗಳು ಬಂದೇ ಬರುತ್ತೆ, ಆಯಿತಾ. ಇತಿಹಾಸ ಒಂದೇ ಸಬ್ಜೆಕ್ಟ್ ಏನಿದಿಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಬರಲ್ಲ. ನಾನು ನಿಮಗೆ ಹೇಳ್ತೀನಿ ಯಾವುದು ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ, ಇವಾಗ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತೀನಿ. ಇತಿಹಾಸದಲ್ಲಿ ಗೊತ್ತಾಗ್ಬಿಡುತ್ತೆ, ಯಾಕೆಂದರೆ ಇತಿಹಾಸ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಕೇಳ್ತಾರಂತ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ನಿಮಗೆ ಹೇಳ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಯಾರ್ದು ಇತಿಹಾಸ ಸಬ್ಜೆಕ್ಟ್ ಇದೆ, ಡೋಂಟ್ ವರಿ. ಬಟ್ ಉಳಿದಿರುವಂಥ ಎಲ್ಲ ಸಬ್ಜೆಕ್ಟ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ರಿ, ಸ್ಕೋರ್ ಕೂಡ ಮಾಡಬಹುದು 95+, ಆಯಿತಾ. ನಿಮ್ಮ ಕಾಲೇಜಿನಲ್ಲಿ 20 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕ್ಲಿಯರ್ ಆಯಿತಾ? ನೋಡಿ, ಇವಾಗ ಎಕ್ಸಾಮ್ ಕಠಿಣವಾಗಿ ನಿಮಗೆ ನಡೆಸೋದಿಲ್ಲ. ಇವಾಗ 70% ಕಠಿಣ ಆಗಿರುತ್ತೆ. ಇವಾಗ ಹೆಂಗಿದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ನೀವು ನೋಡಿದರೆ ಮತ್ತು ಅದೇ ರೀತಿ 2025ನಲ್ಲಿ ನೀವು ನೋಡಿದರೆ ಕ್ವಶನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿದೆ. ಬಟ್ ಕೆಲವೊಂದು ಕ್ವಶನ್ಸ್ಗಳು ಅವೇ ರಿಪೀಟ್ ಆಗಿದೆ 2025ನಲ್ಲಿ, ಆಯಿತಾ. ನಿಮಗೆ 2024ನಲ್ಲಿ ಕೂಡ 3 ಫೈನಲ್ ಎಕ್ಸಾಮ್ ನಡೆಸಿದರು. ಈ ಬಾರಿ ಕೂಡ 3 ಫೈನಲ್ ಎಕ್ಸಾಮ್ ಇರುತ್ತೆ. 1ನೇ ಫೈನಲ್ ಎಕ್ಸಾಮ್ಗೆ ನೀವು 2024ನಲ್ಲಿ ಇರೋಂಥ ಕ್ವಶನ್ಸ್ಗಳು ಈ ಒಂದು 2025ನಲ್ಲಿ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನೆಂದರೆ, 2025ಗೆ 3 ಮಾಡಲ್ ಕ್ವಶನ್ ಪೇಪರ್ ಏನು ರಿಲೀಸ್ ಮಾಡಿದ್ದಾರೆ ನೋಡಿ, ಅದು ಓದ್ಕೊಳ್ರಿ. ಅದರೊಳಗಿಂದು ಕ್ವಶನ್ಸ್ಗಳು ಬಂದೇ ಬರುತ್ತೆ. ಮತ್ತು ನಾನು ಕೂಡ ಮುಂದಿನ ದಿನಗಳಲ್ಲಿ ಕ್ವಶನ್ಸ್ಗಳು ಕೊಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅದರೊಳಗಿಂದು ಯಾವುದು ಬರುತ್ತೆ ಅಂತ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ, ಆಯಿತಾ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಕ್ಸಾಮ್ ಒಂದು 70% ಅಷ್ಟೇ ಕಠಿಣ ಆಗಿರುತ್ತೆ, ಬಟ್ ಬಹಳಷ್ಟು ಈಸಿಯಾಗಿ ಕ್ವಶನ್ಸ್ ಬರುತ್ತೆ. ನೀವು ಏನಿದಿಲ್ಲ ಇವಾಗ ಎಷ್ಟು ಕನೆಕ್ಟ್ ಆಗಿರ್ತೀರಲ್ಲ ಸ್ಟಡಿಗೆ, ನಿಮಗೆ ಯೂಸ್ ಆಗುತ್ತೆ. ಇವಾಗ ಎಷ್ಟು ನೀವು ಇವಾಗ MCQ ಕ್ವಶನ್ ಆಗಿರ್ಬೋದು, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು, ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸು, ಅವೆಲ್ಲವೂ ಕ್ವಶನ್ ನೀವು ಡೇ ಬೈ ನೀವು ನೋಡ್ಕೊತ ಹೋದರೆ ನಿಮಗೆ ಈಸಿ ಆಗಿಬಿಡುತ್ತೆ. ಇವಾಗ ನಾನು ಏನೇನು ಮಾಡಲ್ ಕ್ವಶನ್ ಪೇಪರ್ಗಳು ಕೀ ಆನ್ಸರ್ ಮಾಡ್ತಾ ಇದ್ದಾನೆ ಅವೆಲ್ಲವೂ ನೋಡ್ಕೊಳ್ಳಿ ಸಾಕು, ಅವೇ ಕ್ವಶನ್ಸ್ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನು, ಕ್ವಶನ್ಸ್ಗಳು ಈಸಿ ಬರುತ್ತೆ. 2 ಅಂಕದ ಪ್ರಶ್ನೆಯಲ್ಲಿ, ಒಂದು 4 ಅಂಕದ ಪ್ರಶ್ನೆಯಲ್ಲಿ, 5 ಅಂಕ ಲಾಂಗ್ ಕ್ವಶನ್ಸ್ಗಳು ಇರುತ್ತಲ್ಲ, ಅಲ್ಲಿ ಕೂಡ ಈಸಿ ಕೇಳ್ತಾರೆ. ಬಟ್ ಡೋಂಟ್ ವರಿ, MCQ ಕ್ವಶನಲ್ಲಿ ಕೂಡ ಈಸಿ ಕೇಳ್ತಾರೆ. ಸ್ಟಡಿ ಮಾಡೋದನ್ನು ನಿಲ್ಲಿಸಬೇಡಿ, ಆಯಿತಾ. ಆರಾಮಾಗಿ ಸ್ಟಡಿ ಮಾಡ್ತಾ ಇರಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇವಾಗ ಎಷ್ಟು ಪರ್ಸೆಂಟೇಜ್ ಕಠಿಣ ಆಗುತ್ತೆ ಕ್ವಶನ್ ಪೇಪರ್ ಅಂತ, ಬಹಳಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ನಡೆಸ್ತಾರೆ, ಆಯಿತಾ. ಬಹಳಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ಕೂಡ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 2025ನಲ್ಲಿ. ನೋಡಿ ನೀವೇ. ಆದರೆ ಒಂದು ಫೈನಲ್ ಎಕ್ಸಾಮ್ ಆಗುವವರೆಗೆ ಏನಿದಿಲ್ಲ ನಿಮಗೆ ಕ್ಲಾರಿಟಿ ಬರಲ್ಲ.
ಬ್ಲೂ ಪ್ರಿಂಟ್ ಪ್ರಕಾರ ಬರಲ್ಲ ಅಂತ ನೀವು ಇವಾಗ ಹೇಳ್ತಾ ಇದ್ದಾರಲ್ಲ, 2025ನಲ್ಲಿ ನೀವು ನೋಡಿರಿ, 1 ಇಯರ್ ಫೈನಲ್ ಎಕ್ಸಾಮ್ ಆದ ನಂತರ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿರ್ತೈತಿ ಕ್ವಶನ್ ಪೇಪರ್ 2025 ಕನ್ನಡ ಸಬ್ಜೆಕ್ಟ್ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸ್ತಾರೆ 2025ನಲ್ಲಿ. ಅವಾಗ ನಾನು ನಿಮಗೆ ಹೇಳ್ತೀನಿ ವಿಡಿಯೋನಲ್ಲಿ ಬಂದು, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.